ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ಭಾರತೀಯರಿಗೂ ಅದರಲ್ಲೂ ವಿಶೇಷವಾಗಿ ಗೃಹಿಣಿಯರಿಗೆ ಮತ್ತು ವಾಹನ ಸವಾರರಿಗೆ ಬಹಳ ಮುಖ್ಯವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧದ ಭೀತಿ ಮತ್ತು ಅಸ್ಥಿರತೆಯ ನಡುವೆ ನಮ್ಮ ದೇಶದ ಇಂಧನ ಪೂರೈಕೆಯ ಬಗ್ಗೆ ದೊಡ್ಡ ಪ್ರಶ್ನೆಗಳು ಎದ್ದಿದ್ವು. ಗ್ಯಾಸ್ ಸಿಲಿಂಡರ್ ಬೆಲೆ ಏರುತ್ತಾ? ಪೆಟ್ರೋಲ್ ಶಾರ್ಟೇಜ್ ಆಗುತ್ತಾ? ಈ ಎಲ್ಲಾ ಗೊಂದಲಗಳಿಗೆ ಕೇಂದ್ರ ಸರ್ಕಾರ ಈಗ ತೆರೆ ಎಳೆದಿದೆ. ಅಷ್ಟೇ ಅಲ್ಲ, ಎಲ್ಪಿಜಿ ಸಿಲಿಂಡರ್ ಬಳಕೆಗೆ ಸಂಬಂಧಿಸಿದಂತೆ 5 ಹೊಸ ಪ್ರಮುಖ ಅಪ್ಡೇಟ್ಗಳನ್ನು ನೀಡಿದೆ. ಇದರಲ್ಲಿ ಗ್ಯಾಸ್ ಸಂಗ್ರಹಣೆ ಮಾಡಿದ್ರೆ ಜೈಲು ಶಿಕ್ಷೆಯಾಗುವ ಎಚ್ಚರಿಕೆಯೂ ಸೇರಿದೆ. ಈ 5 ಬಿಗ್ ಅಪ್ಡೇಟ್ಗಳು ಯಾವುವು ಎಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ತಪ್ಪದೇ ಈ ಮಾಹಿತಿಗೆ ಲೈಕ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೆಯದಾಗಿ, ದೇಶದಲ್ಲಿ ಇಂಧನದ ಕೊರತೆಯಾಗ್ತಿದೆಯೇ ಎಂಬ ಆತಂಕಕ್ಕೆ ಸರ್ಕಾರ ಉತ್ತರ ನೀಡಿದೆ. ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಚಿವಾಲಯಗಳ ಸಭೆಯ ನಂತರ ಪೆಟ್ರೋಲಿಯಂ ಸಚಿವಾಲಯ ಒಂದು ಸ್ಪಷ್ಟ ಸಂದೇಶ ನೀಡಿದೆ. ದೇಶದಲ್ಲಿ ತೈಲ ಮತ್ತು ಅನಿಲ ಪೂರೈಕೆ ಸಂಪೂರ್ಣವಾಗಿ ಸ್ಥಿರವಾಗಿದೆ. ಹೌದು, ಪಶ್ಚಿಮ ಏಷ್ಯಾದಲ್ಲಿ ಏನೇ ಆದ್ರೂ ಭಾರತಕ್ಕೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸದ್ಯ 1,01,469 ಪೆಟ್ರೋಲ್ ಪಂಪ್ಗಳು ಮತ್ತು 25,605 ಎಲ್ಪಿಜಿ ವಿತರಕರು ಹಗಲಿರುಳು ಕೆಲಸ ಮಾಡುತ್ತಿದ್ದಾರೆ. ಪ್ರತಿದಿನ ಸುಮಾರು 50 ಲಕ್ಷ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳನ್ನ ಮನೆ ಮನೆಗೆ ತಲುಪಿಸಲಾಗುತ್ತಿದೆ. ಆದ್ದರಿಂದ ಯಾರು ಗಾಬರಿ ಪಡುವ ಅಗತ್ಯ ಇಲ್ಲ ಅಂತ ಸರ್ಕಾರ ಭರವಸೆ ನೀಡಿದೆ. ಎರಡನೇ ಅಪ್ಡೇಟ್ ಏನಂದ್ರೆ, ಈ ಮಾರ್ಚ್ ತಿಂಗಳಲ್ಲಿ ಎಲ್ಪಿಜಿ ಬುಕ್ಕಿಂಗ್ ಸಂಖ್ಯೆ ಗಗನಕ್ಕೇರಿದೆ. ಪಶ್ಚಿಮ ಏಷ್ಯಾದ ಯುದ್ಧದ ಸುದ್ದಿಯಿಂದಾಗಿ ಜನರು ಮುನ್ನೆಚ್ಚರಿಕೆಯಾಗಿ ಸಿಲಿಂಡರ್ಗಳನ್ನ ಬುಕ್ ಮಾಡುತ್ತಿದ್ದಾರೆ. ಇನ್ನು ಸರ್ಕಾರದ ದತ್ತಾಂಶದ ಪ್ರಕಾರ ಮಾರ್ಚ್ 2ರಂದು ಬರೋಬ್ಬರಿ 71 ಲಕ್ಷ ಬುಕ್ಕಿಂಗ್ಗಳು ದಾಖಲಾಗಿವೆ. ಮಾರ್ಚ್ 12ರಂದು ಈ ಸಂಖ್ಯೆ ಇನ್ನೂ ಹೆಚ್ಚಾಗಿ 75 ಲಕ್ಷಕ್ಕೆ ತಲುಪಿದೆ. ಸಾಮಾನ್ಯವಾಗಿ ಪ್ರತಿದಿನ 55 ಲಕ್ಷ ಬುಕ್ಕಿಂಗ್ ಆಗ್ತಿತ್ತು. ಆದ್ರೀಗ ಬೇಡಿಕೆ 20% ಹೆಚ್ಚಾಗಿದೆ. ಎಷ್ಟೊಂದು ಭಾರಿ ಬೇಡಿಕೆ ಇದ್ರೂ ಸಹ ದೇಶದ 33 ಕೋಟಿ ಗ್ರಾಹಕರಿಗೆ ತೊಂದರೆಯಾಗದಂತೆ 100% ಪೂರೈಕೆ ಮಾಡಲಾಗ್ತಿದೆ ಅಂತ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಈಗ ಮೂರನೇ ಮತ್ತು ಅತ್ಯಂತ ಪ್ರಮುಖ ಅಪ್ಡೇಟ್, ಇದು ನೀವು ತಿಳಿಯಲೇಬೇಕಾದ ವಿಷಯ. 2000ರ ಎಲ್ಪಿಜಿ ನಿಯಂತ್ರಣ ಮಾರ್ಗಸೂಚಿಯನ್ನ ಸರ್ಕಾರ ಈಗ ಮತ್ತಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತರುತ್ತಿದೆ. ಕೆಲವರು ಸಿಲಿಂಡರ್ ಕೊರತೆಯಾಗಬಹುದು ಎಂಬ ಭಯದಿಂದ ಅಥವಾ ಲಾಭದ ಆಸೆಯಿಂದ ಮನೆಯಲ್ಲಿ ಅಥವಾ ಗೋದಾಮುಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಡ್ತಾರೆ. ನೆನಪಿಡಿ, ಇದು ಅಪರಾಧ. ಶಂಕಿತ ಯಾವುದೇ ವಾಹನ ಅಥವಾ ಸ್ಥಳವನ್ನು ಶೋಧಿಸಲು ಸರ್ಕಾರಿ ಅಧಿಕಾರಿಗಳಿಗೆ ಪೂರ್ಣ ಅಧಿಕಾರ ನೀಡಲಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿದ ಸಿಲಿಂಡರ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳೋದು ಮಾತ್ರ ಅಲ್ಲ, ಇಂತಹ ಕಪ್ಪು ಮಾರುಕಟ್ಟೆ ದಂಧೆಯಲ್ಲಿ ತೊಡಗಿರೋರಿಗೆ ಜೈಲು ಶಿಕ್ಷೆಯೂ ಆಗಬಹುದು. ಆದ್ದರಿಂದ ಹೆಚ್ಚುವರಿ ಸಿಲಿಂಡರ್ ಸಂಗ್ರಹಿಸುವ ಸಾಹಸಕ್ಕೆ ಹೋಗಬೇಡಿ. ನಾಲ್ಕನೇ ಅಪ್ಡೇಟ್, ನಮ್ಮ ದೇಶದ ವೀರ ನಾವಿಕರ ಬಗ್ಗೆ. ಗಲ್ಫ್ ಪ್ರದೇಶದಲ್ಲಿ ಸುಮಾರು 23,000 ಭಾರತೀಯ ನಾವಿಕರು ಕೆಲಸ ಮಾಡುತ್ತಿದ್ದಾರೆ. ಹಾರ್ಮುಜ್ ಜಲಸಂಧಿಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿರುವ ನಮ್ಮ ಹಡಗುಗಳ ಮೇಲೆ ಕೇಂದ್ರ ಸರ್ಕಾರ ನಿರಂತರ ನಿಗಾ ಇಟ್ಟಿದೆ. ಬಂದರು ಮತ್ತು ಹಡಗು ಸಾಗಣೆ ಸಚಿವಾಲಯದ ಅಧಿಕಾರಿ ರಾಜೇಶ್ ಕುಮಾರ್ ಸಿನ್ಹಾ ಅವರು ಹೇಳುವಂತೆ, ಪಶ್ಚಿಮ ವಲಯದಲ್ಲಿ 24 ಹಡಗುಗಳು ಮತ್ತು ಪೂರ್ವ ವಲಯದಲ್ಲಿ 3 ಹಡಗುಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲಾಗುತ್ತಿದೆ. ದುರದೃಷ್ಟವಶಾತ್ ಯುದ್ಧದ ಸನ್ನಿವೇಶದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ ಎಂಬ ನೋವಿನ ಸುದ್ದಿಯೂ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಅವರ ಕುಟುಂಬಗಳ ಜೊತೆ ನಿಂತಿದೆ ಮತ್ತು ಉಳಿದವರ ಸುರಕ್ಷತೆಗೆ ಆದ್ಯತೆ ನೀಡುತ್ತಿದೆ. 5ನೇ ಮತ್ತು ಕೊನೆಯ ಅಪ್ಡೇಟ್ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇರಾನ್ ಅಧ್ಯಕ್ಷರೊಂದಿಗೆ ದೂರವಾಣಿ ಮೂಲಕ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಭಾರತದ ಇಂಧನ ಭದ್ರತೆ ಮತ್ತು ಈ ಪ್ರದೇಶದ ಶಾಂತಿಯ ಬಗ್ಗೆ ಮೋದಿ ಅವರು ಸ್ಪಷ್ಟ ನಿಲುವು ತಳೆದಿದ್ದಾರೆ. ಇದರ ಫಲವಾಗಿ ಇರಾನ್ನಲ್ಲಿ ಸಿಲುಕಿದ್ದ ಸುಮಾರು 170 ಭಾರತೀಯರು ಈಗಾಗಲೇ ಗಡಿ ದಾಟಿದ್ದು ಶೀಘ್ರದಲ್ಲೇ ಸುರಕ್ಷಿತವಾಗಿ ಭಾರತಕ್ಕೆ ಮರಳಲಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಭಾರತೀಯರನ್ನ ಕರೆತಂದಂತೆಯೇ ಈಗಲೂ ಸರ್ಕಾರ ತನ್ನ ನಾಗರಿಕರ ರಕ್ಷಣೆಗೆ ಸನ್ನದ್ಧವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ದೇಶದಲ್ಲಿ ಗ್ಯಾಸ್ ಅಥವಾ ಪೆಟ್ರೋಲ್ ಕೊರತೆ ಇಲ್ಲ. ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಮತ್ತು ಅನಗತ್ಯವಾಗಿ ಗ್ಯಾಸ್ ಸಿಲಿಂಡರ್ ಸಂಗ್ರಹಿಸಿ ಸಂಕಷ್ಟಕ್ಕೆ ಸಿಲುಕಬೇಡಿ. ಉಜ್ವಲ ಯೋಜನೆಯ 10 ಕೋಟಿ ಮಹಿಳೆಯರು ಸೇರಿದಂತೆ ಒಟ್ಟು 33 ಕೋಟಿ ಗ್ರಾಹಕರಿಗೆ ನಿರಂತರ ಪೂರೈಕೆ ಇರಲಿದೆ. ಗೆಳೆಯರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ತಕ್ಷಣ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹ ಇತ್ತೀಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.